ಶಾಸಕ ಸುಬ್ಬಾರೆಡ್ಡಿ ವಿರುದ್ಧದ ಆರೋಪ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ. ಭೂ ಕಬಳಿಕೆ ಆರೋಪ ಆಧಾರರಹಿತ, ಕಾಂಗ್ರೆಸ್ ಮುಖಂಡರಿಂದ ಪ್ರತಿಭಟನೆ. ಸೋಮಲಾಪುರ ಸರ್ವೆ ನಂಬರ್ 1ರಲ್ಲಿ ಶಾಸಕ ಸುಬ್ಬಾರೆಡ್ಡಿ ಭೂ ಕಬಳಿಕೆ ಮಾಡಿದ್ದಾರೆ ಎಂದು ಸಂದೇಶ್ ಎಂಬುವರು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಡುತ್ತಿರುವ ಆರೋಪ ಆಧಾರರಹಿತ ಎಂದು ಖಂಡಿಸಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಶಾಸಕರ ಅಭಿಮಾನಿಗಳು ಇಂದು ಗುಡಿಬಂಡೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಅಂಬೇಡ್ಕರ್ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಮೆರವಣಿಗೆ ನಡೆಸಿ ಆರೋಪಿಯ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದರು. ಈ ವೇಳೆಯಲ್ಲಿ ಕಾಂಗ್ರೆಸ್ ಮುಖಂಡರು ಮಾತನಾಡಿ, ಕೆಲವರು ರಾಜಕೀಯ ಉದ್ದೇಶದಿಂದ ಕ್ಷೇತ್ರದಲ್ಲಿ ಅಶಾಂತಿ ಸೃಷ್ಟಿಸಲು ಮತ್ತು ದಲಿತ ಸಮುದಾಯವನ್ನ ತಪ್ಪು ದಾರಿಗೆಳೆಯಲು ಪ್ರಯತ್ನಿಸುತ್ತಿದ್ದಾರೆ. ದಲಿತರ ಸಮಸ್ಯೆಗಳಿಗಿಂತ ಶಾಸಕ ಸುಬ್ಬಾರೆಡ್ಡಿಯವರ ವಿರುದ್ಧ ಅಪಪ್ರಚಾರ ನಡೆಸುವುದೇ ಕೆಲವರ ಉದ್ದೇಶವಾಗಿದೆ. ಸೋಮಲಾಪುರ ಸರ್ವೆ ನಂಬರಿನ ಭೂಮಿ ಸಮಸ್ಯೆ ಹಲವು ವರ್ಷಗಳಿಂದ ಇರುವ ವಿಚಾರವಾಗಿದ್ದು, ದಲಿತ ಸಂಘಟನೆಗಳು ನಿರಂತರ ಹೋರಾಟ ನಡೆಸುತ್ತಿವೆ. ಶಾಸಕ ಸುಬ್ಬಾರೆಡ್ಡಿ ಕೂಡ ದಲಿತ ಮುಖಂಡರೊಂದಿಗೆ ಸೇರಿ ಭೂಮಿ ಹಕ್ಕು ದೊರಕಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ತಿಳಿಸಿದರು. ಜೆಎನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ನಮ್ಮ ಕ್ಷೇತ್ರಕ್ಕೆ ತುಂಬಾ ಅನ್ಯಾಯ ಆಗಿದೆ. 3ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವಂತಹ ನಮ್ಮ ಶಾಸಕರು ಸುಬ್ಬಾರೆಡ್ಡಿ ಅಣ್ಣವರು ಒಳ್ಳೆ ಹೆಸರನ್ನ ಗಳಿಸಿದ್ದಾರೆ. ಸೌಮ್ಯ ಸ್ವಭಾವದ, ಸಭ್ಯತೆಯ ರಾಜಕಾರಣಿ, ಸಂಸ್ಕಾರವಂತಕ ರಾಜಕಾರಣಿ ಅಂತೇಳಿ ಅವರ ಹೆಸರು ಪಡೆದಿದ್ದಾರೆ. ಮತ್ತು ಶಾಂತಿಯಿಂದ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಎಲ್ಲ ಶೋಷಿತ ಸಮುದಾಯಗಳ ಜೊತೆ, ರೈತರ ಜೊತೆ, ವಿದ್ಯಾರ್ಥಿ ಯುವಜನರ ಜೊತೆ, ದಲಿತರ ಜೊತೆ ನಿರಂತರವಾಗಿ ಬೆರೆಯುತ್ತಾ ಈ ಕ್ಷೇತ್ರದ ಜನರ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇರ್ತ ಸುಬ್ಬಾರೆಡ್ಡಿ ಅವರು ಇವತ್ತು ತರಲೆಗಳು ಮಾಡಲಿಲ್ಲ. ವಿಧಾನಸೌಧದಲ್ಲಿ ಸೇರಿಕೊಂಡು ಪ್ರತಿನಿತ್ಯ ತರಲೆ ಮಾಡ್ಕೊಂಡು, ಪೋಟುಂಟಿ ಆಟಗಳು ಆಡ್ಕೊಂಡು, ಪಕ್ಷಾಂತರಗಳು ಮಾಡ್ಕೊಂಡು, ಆಪರೇಷನ್ ವ್ಯವಹಾರಗಳಿಗೆಲ್ಲ ಆಪರೇಷನ್ ಕಮಲ ಅಂತ ವ್ಯವಹಾರಗಳು ಕೈ ಹಾಕೋಕೆ ಹೋಗಲಿಲ್ಲ. ಅವರು ಪಕ್ಷ ನಿಷ್ಠೆಯನ್ನು ಮರೆದಿದ್ದಾರೆ. ಜೊತೆಯಲ್ಲಿ ಸಾಂವಿಧಾನಿಕ ಒಬ್ಬ ಜನಪ್ರತಿನಿಧಿಯಾಗಿ ಸಾಂವಿಧಾನಿಕ ಮೌಲ್ಯಗಳನ್ನು ಹೆಂಗೆ ಕಾಪಾಡಬೇಕು ಅಂತೇಳಿ ಗೊತ್ತಿದೆ. ಆ ಮುಖಾಂತರ, ಸಾಂವಿಧಾನಿಕ ಮೌಲ್ಯಗಳ ಮುಖಾಂತರ ಅವರು ತಮ್ಮ ರಾಜಕಾರಣವನ್ನು ಮಾಡ್ತಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಅದೇ ಒಂದು ದೊಡ್ಡ ಮುಳುವಾಗಿ ಇವತ್ತು ಹೋಗಿದೆ ಅಂತೇಳಿ ನಮ್ಗೆ ಅನಿಸ್ತಾ ಇದೆ. ಆ ನಿಟ್ಟಿನಲ್ಲೇ ಇವತ್ತು ಸುಬ್ಬಾರೆಡ್ಡಿ ಅವರಿಗೆ ಕೈ ತಪ್ಪಿದೆ ಅಂತೇಳಿ ಅನಿಸ್ತಾ ಇದೆ. ಮತ್ತು ಒಂದು ಹೈದರಾಬಾದ್ ಕರ್ನಾಟಕ ಬಿಟ್ಟರೆ ತುಂಬ ಹಿಂದುಳಿದಿರುವಂಥ ಪ್ರದೇಶ ನಮ್ಮದು ಅವಿಭಜಿತ ಕೋಲಾರ ಜಿಲ್ಲೆ ಅಂತೇಳಿ ಹೇಳಲಿಕ್ಕೆ ನಾವು ಇಚ್ಛೆಪಡ್ತೀವಿ. ಅದು ನಂಜುಂಡಪ್ಪ ವರದಿಯಲ್ಲೂ ಕೂಡ ನಿರೂಪ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಪ್ರಾದೇಶಿಕ ಈಗ ಮುಂದುವರೆದ ಜಿಲ್ಲೆಗಳಿಗೆ ಇವತ್ತು ಮಂಡ್ಯ, ಮೈಸೂರು, ಹಾಸನ, ದಕ್ಷಿಣ ಕನ್ನಡ, ಉಡುಪಿ, ರಾಮನಗರ, ಬೆಂಗಳೂರು ಸುತ್ತಮುತ್ತ ಗ್ರಾಮಾಂತರ ಜಿಲ್ಲೆಗಳು, ಸ್ವಲ್ಪ ಮುಂದುವರೆದ ಜಿಲ್ಲೆಗಳು, ಆ ಜಿಲ್ಲೆಗಳಿಗೆ ನೀವು ಮಂತ್ರಿಮಂಡಲದಲ್ಲಿ ಪ್ರಾತಿನಿಧ್ಯ ಕೊಟ್ಟುಬಿಟ್ಟು ಹಿಂದುಳಿದಂಥ ಪ್ರದೇಶಗಳಿಂದ ಆಯ್ಕೆ ಇರುವಂಥ ಶಾಸಕರನ್ನ ಕಡೆಗಣಿಸಿದ್ರೆ ಆ ಪ್ರದೇಶಗಳು ಅಭಿವೃದ್ಧಿ ಆಗೋದು ಹೇಗೆ? ಈ ಪ್ರಾದೇಶಿಕ ಅಸಮತೋಲನ ಅಲ್ವಾ ಇದು? ಪ್ರಾದೇಶಿಕವಾಗಿ ನೀವು ಸಮತೋಲನವನ್ನು ಕಾಂಗ್ರೆಸ್ ಹೈಕಮಾಂಡು ಇವತ್ತು ಸಮತೋಲನವನ್ನು ಕಾಪಾಡೋಕ್ಕದರಲ್ಲಿ ಬದ್ಧತೆಯನ್ನು ತೋರಿಸ್ತಾ ಇಲ್ಲ. ಅವರು ಸತತವಾಗಿ ಮತ್ತೊಮ್ಮೆ ವಿಫಲರಾಗ್ತಾ ಇದ್ದಾರೆ. ಸೊ ಇದನ್ನು ಹೈಕಮಾಂಡ್ ಗಮನಿಸಬೇಕು. ಮೊನ್ನೆ ರಾಹುಲ್ ಗಾಂಧಿ ಅವರು, ಡಿ.ಕೆ. ಶಿವಕುಮಾರ್ ಅವರು, ಅದಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯನವ್ರಿಗೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ತುಂಬ ಒಂದು ಆಳವಾದಂಥ ಮಾಹಿತಿ ಇದೆ. ಅದನ್ನು ಅವರು ಕೂಡ ಪರಿಗಣಿಸಬೇಕು. ಸಿದ್ದರಾಮಯ್ಯನವರು, ಹರಿಪ್ರಸಾದ್ ಅವರೆಲ್ಲ ಸೇರಿಕೊಂಡು ನಮ್ಮ ಕ್ಷೇತ್ರದ ಜನತೆ ಸ್ವತಂತ್ರ ಬಂದಾಗಲಿಂದ ದೊಡ್ಡ ಮಟ್ಟದ ಬೆಂಬಲವನ್ನು ಕೇವಲ ಒಂದು 3-4 ಬಾರಿ ಬಿಟ್ಟರೆ, 3 ಬಾರಿ ಬಿಟ್ಟರೆ ಇಲ್ಲಿ CPMನವ್ರು ಗೆದ್ದಿದ್ದು, ಉಳಿದಂತೆ ಎಲ್ಲವೂ ಕೂಡ ಕಾಂಗ್ರೆಸ್ನಲ್ಲೇ ಗೆದ್ದಿರೋಂಥದ್ದು, ಶಾಸಕರೇ ಗೆದ್ದಿರೋದು. ಇಲ್ಲಿ ಆ ರೀತಿಯ ಒಂದು ದೊಡ್ಡ ಬೆನ್ನೆಲುಬಾಗಿ ಅತಿ ದೊಡ್ಡ ದಲಿತ ಸಮುದಾಯ ಇರುವಂತಹ ಕ್ಷೇತ್ರ ಇದು. ಮೊದಲು ಕೂಡ ರಿಸರ್ವೇಷನ್ ಆಗಿತ್ತು. ಈಗ ಜನರಲ್ ಆಗಿ ಈಗ ಶಾಸಕ ಸುಬ್ಬಾರೆಡ್ಡಿ ಅವರು ಗೆಲ್ತಾ ಇದ್ದಾರೆ. ಈ ಹಿಂದೆ ಆ ರೀತಿ ಏನು ದೊಡ್ಡ ಮಟ್ಟದ ಇಲ್ಲಿ ಏನು ನಡೆದಿರುವಂತಹ ರಾಜಕೀಯ ಅಸಮತೋಲನವನ್ನು ಕಾಪಾಡಿಕೊಂಡು ಸಮತೋಲನ ತರಬೇಕಂದ್ರೆ, ಅಭಿವೃದ್ಧಿ ಎಲ್ಲ ವಿಭಾಗಗಳಲ್ಲಿ ಜಿಲ್ಲೆಗಳು, ಹಿಂದುಳಿದಂಥ ಪ್ರದೇಶಗಳು ಮುಂದೆ ಬರಬೇಕು ಅಂದರೆ ಅವರಿಗೆ ಮಂತ್ರಿಮಂಡಲದ ಸ್ಥಾನ ಕೊಟ್ಟು ಅವರಿಗೆ ಮಂತ್ರಿಯನ್ನು ಮಾಡಬೇಕು ಅಂತೇಳಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿದಂತೆ ಇಡೀ ಕ್ಷೇತ್ರದ ಜನ ಒತ್ತಾಯ ಮಾಡ್ತಾ ನಾಳೆ ಒಂದು ಬಂದನ್ನು ಮನವಿ ಮಾಡಿದ್ದೀವಿ. ಬಂದ್ ಮಾಡಬೇಕು ಅಂತೇಳಿ ಬಂದು ಸ್ವಯಂ ಪ್ರೇರಿತವಾಗಿ ನಮ್ಮ ತಾಲೂಕಿನ ಇಡೀ ಕ್ಷೇತ್ರದ ಜನ ಒಂದು ಬಂದ್ ಮಾಡಿ ಪ್ರತ್ಯಕ್ಷವಾಗಿ ದೊಡ್ಡ ಮಟ್ಟದ ಒತ್ತಾಯವನ್ನು ಕ್ಷೇತ್ರದ ರಾಜ್ಯದ ಮತ್ತು ದೇಶದ ಹೈಕಮಾಂಡ್ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಾಯವನ್ನು ಮಾಡ್ತಿದ್ದೀವಿ. ಕಾಂಗ್ರೆಸ್ ಕಾರ್ಯಕರ್ತರು ಒಳಗೊಂಡಂತೆ ಒಂದು ಹೋರಾಟವನ್ನು ಒಂದು ಸುಮಾರು 1 ತಿಂಗಳಿಂದ ಸ್ವಯಂ ಘೋಷಿತ ಒಬ್ಬ ಕೋಲಾರದ ಹುಡುಗ, ನನಗೆ ಹೆಂಗೆ ಸಂದೇಹ ಬಂದಿದೆ ಗೊತ್ತಿಲ್ಲ. ಒಂದು ಹೆಸರು ಚೆನ್ನಾಗಿದೆ, ಅದು ಮೆಸೇಜ್ ಅಂತ, ಒಳ್ಳೆಯ ಮೆಸೇಜ್ ಕೊಡೋದು ಬಿಟ್ಬಿಟ್ಟು ಬಾಬಾ ಅಂಬೇಡ್ಕರ್ ಅವರ ಸೇವಾ ಸಮಿತಿ ಅಂತ ಇಟ್ಕೊಂಡು
ಈಗ ಶಾಸಕರ ಮೇಲೆ ಆರೋಪ ಮಾಡ್ತಿರೋದು ಖಂಡನಾರ್ಹ ವಿಷಯ. ನಾನು ಈ ಹಿಂದೆ ಮಾಧ್ಯಮ ಸ್ನೇಹಿತರ ಮುಂದೆ ಮಾತಾಡಿದೆ. ನಾನು ದಾಖಲೆಗಳ ಸಮೇತ ಬನ್ನಿರಿ, ಈ ದೇಶ ನಿನ್ಗೆ ಒಳ್ಳೆಯದಾಗುತ್ತೆ ಅಂತ ಅದ್ರ ಮೇಲೆ ನಿಂತಿಲ್ಲ, ಸಂವಿಧಾನದ ಲಿಖಿತ ಸಂವಿಧಾನದ ಮೇಲೆ ನಿಂತಿದೆ, ದಾಖಲೆಗಳ ಆಧಾರದ ಮೇಲೆ ನಿಂತಿದೆ, ಬನ್ನಿ ಮಾತಾಡುವ ಅಂತ ಯಾರೂ ಬಂದು ಕೂಡ ಇಲ್ಲ. ಪ್ರತಿದಿನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಮೀಟ್ರ್ ಮತ್ತು ಕಿಲೋಮೀಟ್ರ್ ಜಾಸ್ತಿ ಮಾಡ್ಕೊಳ್ತಾರೆ. ಏನಕ್ಕಪ್ಪ ಅಂದರೆ ಗೂಗಲ್ ರೇಟಿಂಗ್ ಆದರೆ ದುಡ್ಡು ಬರುತ್ತೆ, ಎಲ್ರಿಗೂ ಗೊತ್ತಿರೋ ವಿಚಾರವಾಗಿ. ಹಾಗಾಗಿ ಸುಳ್ಳು ಆರೋಪಗಳನ್ನು ಜನಪ್ರಿಯ ಶಾಸಕರ ಮೇಲೆ ನೀವು ಹಾಕಬಾರ್ದು ಅಂತ ನಾವು ಒಕ್ಕರಳ ಒತ್ತಾಯ ಆಗಿರುತ್ತೆ. ಆಮೇಲೆ ನಿಮ್ಮ ನಟನೆಯನ್ನು ಖಂಡನೆ ಮಾಡ್ತಾಯಿದ್ದೀವಿ. ನೀವು ಕೂಡ ಮನೆ ಮಠ ಬಿಟ್ಟು ಈ ದೇಶದ ಪ್ರಧಾನಿಗಳಂತೆ ನೀವು ಕೂಡ ಅರಿವುಚ್ಚಿರೋ ಥರ ನಟನೆ ಮಾಡ್ತಾಯಿದ್ರೆ ಅದನ್ನ ಬಿಟ್ಟು ನೀವು ದಾಖಲೆ ಸಮೇತ ನೀವು ಏನಾಗಿದ್ದರೆ ನೀವು ಮಾಡಿ ನಿಮ್ಮ ಹೋರಾಟಕ್ಕೂ ನಾವು ಕೂಡ ಅನ್ಯಾಯ ಆಗಿದ್ರೆ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೇವೆ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.